ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು, ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೆ ನೋಡಿದಾಗ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಹರ್ಮಿಟ್ ಕಾರ್ಡ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಏಸ್ ಆಫ್ ವ್ಯಾಂಡ್ಸ್ ಇದೆ, ಇಲ್ಲಿ 5 ಆಫ್ ಪೆಂಟಿಕಲ್ಸ್, ಇಲ್ಲಿ 9 ಆಫ್ ಕಪ್ಸ್ ಇದೆ. ಇವರೊಂದು ಇಮೋಷನಲ್ ಆಗಿರುವಂತಹ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಪ್ರಾಕ್ಟಿಕಲ್ ಆಗಿದ್ದಾರೆ, ಆದರೂ ಯಾಕೋ ನಿಮ್ಮ ನೆನಪುಗಳು ಆಗಾಗ ಅವ್ರಿಗೂ ಬರ್ತಾ ಇದೆ. ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ ಅನ್ನೋದಿದೆ. ಹೆಚ್ಚಾಗಿ ಇಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಬರ್ತಾ ಇದೆ. ಆದರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಆದ್ರೂ ನಿಮ್ಮ ನೆನಪುಗಳು ಅವ್ರಿಗೇನೋ ಸಂತೋಷ ಕೊಡುತ್ತೆ, ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ನಿಮ್ಮನ್ನು ಆಗಾಗ ನೆನಪಿಸ್ಕೋತಾರೆ. ನಿಮ್ಮ ಮಾತುಕತೆಗಳು, ನೆನಪುಗಳು ಇವೆಲ್ಲದರಿಂದ ಆಗಾಗ ಅವ್ರ ಸಮಸ್ಯೆಗಳನ್ನ ಸ್ವಲ್ಪ ಕಾಲ ಮರೀತಾರೆ ಹಾಗನ್ಸುತ್ತೆ. ಇಲ್ಲಿ ಮುಂದೆ ಏನಿದೆ ಹಾಗೆ ನೋಡಿದಾಗ ಜೀವನದಲ್ಲಿ ಸಮಸ್ಯೆಗಳಿದೆ ಸರಿ, ಆದರೆ ಏನೋ ಜಾಬ್ ಇಶ್ಯೂಸ್ ಬರ್ತಾ ಇದೆ. ಬಿಸ್ನೆಸ್ ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲದಿರಬಹುದು, ಅಥವಾ ಕೆಲಸ ಕಳ್ಕೊಂಡಿರಬಹುದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಭವಿಷ್ಯದ ಬಗ್ಗೆ ಯೋಚನೆ ಇದೆ. ಇಮೋಷನಲ್ ಆಗಿದ್ರೂ ಪ್ರಾಕ್ಟಿಕಲ್ ಆಗಿದ್ದಾರೆ ಅಂತ ಹೇಳಿದೆ. ಇವೆಲ್ಲ ಯೋಚನೆಗಳಿಂದ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಆದರೆ ಮನಸ್ಸು ಏನೋ ಹುಡುಕ್ತಾ ಇದೆ. ಇಲ್ಲಿ ನೀವಿಬ್ರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ತುಂಬ ದಿನದಿಂದ ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಮಾತಾಡ್ತಾ ಇದ್ರು, ಏನೋ ಅವ್ರ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊತಾ ಇರಲಿಲ್ಲ. ಆದಷ್ಟು ಸಂತೋಷವಾಗಿದ್ದೀನಿ, ನನ್ನ ಜೀವನದಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಹಾಗೆ ನಿಮಗೆ ತೋರಿಸ್ಕೋತಾ ಇದ್ರು. ಆದರೆ ಮನಸ್ಸು ಮೌನವಾಗಿ ಅವ್ರ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಕೆಲವು ಕಾಲ ನಿಮ್ಮಿಂದ ದೂರ ಇರ್ತಾರೆ. ನಿಮ್ಮ ಮೆಸೇಜ್ಗಳಿಗೆ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಏನು ಬರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೇನು ಭಾವನೆಗಳಿದೆ ಹಾಗೆ ನೋಡಿದಾಗ ಇಲ್ಲೊಂದು 2 ಆಫ್ ಕಪ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ವ್ಯಾಂಡ್ಸ್, ಇಲ್ಲೊಂದು 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಮತ್ತೊಂದು 7 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 9 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಇಲ್ಲಿ ಸನ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ 6 ಆಫ್ ಕಪ್ಸ್ ಇದೆ. ನೀವು ಇವ್ರನ್ನ ಭೇಟಿಯಾಗಿದ್ದೀರಾ ಸರಿ, ಅಲ್ಲೊಂದು ಆತ್ಮೀಯತೆ ಬೆಳೆದಿದೆ, ತುಂಬ ಅಟ್ಯಾಚ್ ಆಗಿದ್ದೀರಾ ಈ ವ್ಯಕ್ತಿಗೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವ್ರ ನೆನಪುಗಳು ನಿಮಗೆ ಬರ್ತಾ ಇರುತ್ತೆ. ತುಂಬ ದಿನದಿಂದ ಅವರು ನಿಮಗೆ ಮೆಸೇಜ್ ಮಾಡಿಲ್ಲದೆ ಇರಬಹುದು, ಅಥವಾ ಕಾಲ್ ಮಾಡಿ ಇಲ್ಲದೆ ಇರಬಹುದು. ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದಿದೆ. ಇಲ್ಲಿ ನಿಮಗೆ ನಿಮ್ಮದೇ ಆದ ಪ್ರಪಂಚ ಇದೆ. ಇಲ್ಲಿ ಕೆಲವರು ಮದುವೆ ಆಗಿದ್ದೀರಾ, ಅಥವಾ ಇನ್ನು ಕೆಲವರು ಮದುವೆಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದಿದೆ. ಏನೋ ಕನ್ಫ್ಯೂಷನ್ಸ್ ಇದೆ. ಅದಷ್ಟು ಈ ವ್ಯಕ್ತಿಗೋಸ್ಕರ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡೋದಿದೆ. ಆದರೆ ಏನೋ ಯೋಚನೆಗಳಿದೆ, ನೆಗೆಟಿವ್ ಥಾಟ್ಸ್ ಇದೆ. ಈ ಒಂದು ಕನೆಕ್ಷನಲ್ಲಿ ಅಂಥ ಡೆವಲಪ್ಮೆಂಟ್ಸ್ ಕಾಣ್ತಾ ಇಲ್ಲ. ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ, ಸ್ಲೋ ಆಗಿ ಮುಂದುವರಿತಾ ಇದೆ. ಅವ್ರದ್ದೇನೇನೋ ಸಮಸ್ಯೆಗಳಿರೋದ್ರಿಂದ ನಿಮ್ಮನ್ನು ಅಷ್ಟೊಂದು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ನಿಮಗೆ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ಸಂತೋಷ ಇದ್ರೂ ಏನೋ ನೆಗೆಟಿವ್ ಯೋಚನೆಗಳಿದೆ. ಮುಂದೆ ಇದು ಸರಿಯಾಗುತ್ತಾ ಇಲ್ವಾ ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಈ ಕನೆಕ್ಷನ್ನಲ್ಲಿರೋ ಸ್ಲೋ ಗ್ರೋತ್ಗೆ ಕೆಲವು ಕಾರಣಗಳೂ ಇದೆ. ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಇಲ್ಲಿ ಕೆಲವರು ಆಲ್ರೆಡಿ ಕಮಿಟೆಡ್ ಆಗಿದ್ದಾರೆ ಅನ್ನೋದು ಇದೆ. ಹಾಗಿರೋದ್ರಿಂದ ಈ ಕನೆಕ್ಷನ್ನಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಯಾವುದೇ ಆ್ಯಕ್ಷನ್ ತಗೊಳ್ಳೋಕ್ಕಾಗ್ತಾ ಇಲ್ಲ. ಆದಷ್ಟು ಬ್ಲಾಕೇಜಸ್ ಇದೆ. ಅದರ ಜೊತೆಗೆ ಪ್ರೇಯರ್ಸು ಇದೆ, ಮ್ಯಾನಿಫೆಸ್ಟೇಷನ್ ಇದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ, ನಿಮ್ಮ ನೆನಪುಗಳಿದೆ, ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ, ನಥಿಂಗ್ನೆಸ್ ಬರ್ತಾ ಇದೆ, ಹಾಗೆ ರೀಬರ್ತ್ ಇದೆ, ಮತ್ತೊಂದು ಕರೇಜ್,
ಹಾಗೆ ಅಡ್ವೆಂಚರ್ ಬರ್ತಾ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ, ಇಲ್ಲೊಂದು ಬ್ರೇಕ್ ಥ್ರೂ ಬರ್ತಾ ಇದೆ, ಕಂಪ್ಯಾರಿಸನ್. ನಿಮ್ಮ ನೆನಪುಗಳ ಜೊತೆ ನಿಮ್ಮನ್ನು ಅವರು ಕಂಪೇರ್ ಮಾಡ್ಕೊಳ್ಳೋದಿದೆ. ಹಿಂದೆ ನೀವು ಅವ್ರ ಲೈಫಲ್ಲಿದ್ದಾಗ ಸಂತೋಷ ಇತ್ತು, ಅವ್ರದ್ದು ಕೆಲಸಗಳೆಲ್ಲ ಬೇಗ ಆಗ್ತಾ ಇತ್ತು. ಈಗೇನೋ ಅಲೋನ್ ಫೀಲ್ ಆಗ್ತಾ ಇದೆ, ಕೆಲಸ ಮಾಡೋಕೆ ಉತ್ಸಾಹ ಇಲ್ಲ, ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅದನ್ನೆಲ್ಲ ಅವ್ರ ಮನಸ್ಸು ಕಂಪೇರ್ ಮಾಡ್ಕೊಳ್ಳುತ್ತೆ. ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿದೆ, ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಸಬೇಕು ಅನ್ನೋದಿದೆ. ಕರೆಂಟ್ ಸಿಚುಯೇಷನ್ ನೋಡಿದಾಗ ಇಲ್ಲಿ ನಥಿಂಗ್ನೆಸ್ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಆತ್ಮೀಯತೆ ಇದೆ, ಆದರೆ ಏನೋ ಗ್ಯಾಪ್ ಇದೆ. ಮುಂದೆ ಇಲ್ಲೊಂದು ರೀಬರ್ತ್ ಇದೆ ಅನ್ನೋದು ಬರ್ತಾ ಇದೆ. ಈ ಎಲ್ಲ ಬ್ಲಾಕೇಜಸ್ಸು ತಾನಾಗಿ ಕಡಿಮೆ ಆಗುತ್ತೆ ಅನ್ನೋದಿದೆ. ನಿಮ್ಮ ನೆಗೆಟಿವ್ ಥಾಟ್ಸ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಇಬ್ಬರ ಮಧ್ಯೆ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ದಿನದಲ್ಲೇ ಇದೆಲ್ಲ ಮತ್ತೆ ಸರಿಯಾಗುತ್ತೆ ಅನ್ನೋದಿದೆ. ಇಲ್ಲೊಂದು ಬ್ರೇಕ್ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಇದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ ಅನ್ನೋದಿದೆ. ನಂಬರ್ 10 ಕಂಪ್ಲೀಷನ್ ಆಗಿರುತ್ತೆ. ಇದಕ್ಕೆ ನಿಮ್ಮ ಬಗ್ಗೆ ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ. ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮತ್ತೊಂದು ಇರ್ರಿಪ್ಲೇಸಿಬಲ್, ಮತ್ತೊಂದು ಸೀಕ್ರೆಟ್ಸ್ ಅನ್ನೋದು ಬರ್ತಾರೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್, ಇಲ್ಲೊಂದು ಡೇ ಡ್ರೀಮಿಂಗ್. ಆಗಾಗ ನಿಮಗೆ ಸುಳ್ಳು ಹೇಳ್ತಾ ಇದ್ರು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ನಿಮ್ಮ ಕನೆಕ್ಷನ್ ಬ್ಲಾಕ್ ಆಗಿರ್ತಾ ಇತ್ತು, ಮೆಸೇಜ್ ಮಾಡಿದ್ರು ನೋಡ್ತಾ ಇರಲಿಲ್ಲ, ಆಗಾಗ ನಿಮ್ಮಿಬ್ಬರಲ್ಲಿ ಗ್ಯಾಪ್ ಇರ್ತಾ ಇತ್ತು. ಆದರೆ ಈಗ ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಅನ್ನೋದಿದೆ, ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋದಿದೆ. ನಿಮ್ಮ ಜೊತೆ ಇದ್ದ ದಿನಗಳು ನೆನಪಾಗ್ತಾ ಇದೆ, ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆಗಳು ಅದೆಲ್ಲ ನೆನಪಾಗ್ತಾ ಇದೆ. ಅವ್ರಿಗೆ ಏನೋ ಒಳ್ಳೆ ಭಾವನೆಗಳು ಬರ್ತಾ ಇದೆ ನಿಮ್ಮ ಮೇಲೆ. ಅವ್ರಿಗೆ ಅವ್ರು ಅಂದ್ಕೊಂಡಂಗೆ ಏನೂ ನಡೀತಾ ಇರಲಿಲ್ಲ, ನಿಮ್ಮ ಮೇಲೆ ಮನಸ್ಸಿದ್ರೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದರು. ಆಗಾಗ ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಸರಿಯಾದ ಉತ್ತರಗಳಿರ್ತಾ ಇರಲಿಲ್ಲ. ನಿಮ್ಮ ಬಗ್ಗೆ ಕನಸು ಕಾಣೋದಿದೆ, ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಕೆಲವು ಸರಿ ನಾವು ಯಾರನ್ನೇ ಇಷ್ಟಪಟ್ಟರು ಅದೃಷ್ಟ ಅನ್ನೋದಿರಬೇಕು. ಹಾಗಾಗಿ ಇಲ್ಲಿ ಟೇಕ್ ಟೈಮ್ ಟು ಬ್ರೀತ್ ಅನ್ನೋದು ಬರ್ತಾ ಇದೆ. ಆ ವಿನ್ ವಿನ್ ಔಟ್ಕಮ್ ಈಸ್ ಫಾರ್ಕಾಸ್ಟ್ ಅನ್ನೋದು ಬರ್ತಾ ಇದೆ. ಸರೆಂಡರ್ ಟು ದಿ ಡಿವೈನ್, ಮತ್ತೊಂದು ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅನ್ನೋದಿದೆ. ಫೈನಲ್ ಆಗಿ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡ್ಕೊಳ್ಳಿ, ಓವರ್ ಥಿಂಕಿಂಗ್ ಬಿಡಿ. ಹಿಂದೆ ಏನೋ ನಡೆದಿತ್ತು ಸರಿ, ಆದರೆ ಅದು ನೆನಪಿಸ್ಕೊಂಡು ಕೂರೋದ್ರಲ್ಲಿ ಪ್ರಯೋಜನ ಇಲ್ಲ ಅನ್ನೋದಿದೆ ಇಲ್ಲಿ. ನಿಮ್ಮ ನೆಗೆಟಿವಿಟಿ ಹಾಗೆ ನಿರಾಸೆಗಳನ್ನು ಡಿವೈನ್ಗೆ ಸರೆಂಡರ್ ಮಾಡಿ ಅನ್ನೋದು ಬರ್ತಾ ಇದೆ. ಪರಿಸ್ಥಿತಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಕಲ್ತ್ಕೊಳ್ಳಿ. ಎಲ್ಲದಕ್ಕೂ ಅದರದೇ ಆದ ಒಂದು ಸಮಯ ಇರುತ್ತೆ. ಅದರಿಂದ ನಿಮಗಿಲ್ಲೊಂದು ರೀಬರ್ತ್ ಬಂದಿದೆ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗುತ್ತೆ. ಇವತ್ತೊಂದು ದಿವಸ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ಸರಿ, ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ, ನಿಮ್ಮ ನೆನಪುಗಳಿದೆ. ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸ್ಮೈಲಿಂಗ್.